ಹಲೋ ಫ್ರೆಂಡ್ಸ್, ನಮಸ್ಕಾರ. ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ತುಂಬ ಸ್ಪೆಷಲ್ ಆಗಿರುವಂಥ ರುಚಿಕರವಾದ ಜೋಳದ ವಡಿ. ಬಹಳ ಮೃದುವಾದ ರುಚಿಕರವಾದ ಜೋಳದ ವಡಿಯನ್ನು ಮಾಡುವ ವಿಧಾನ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದರೆ ನೀವು ಕೂಡ ಬಹಳ ಸುಲಭವಾಗಿ ಈ ಥರ ವಡಿಯನ್ನು ಮಾಡಬಹುದು. ನಿಮಗೂ ಕೂಡ ಈ ಥರ ಮಾಡಿ ತಿನ್ನಬೇಕಂತ ಅನಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಮೊದಲಿಗೆ 1 kg ಆಗುವಷ್ಟು ಜೋಳ, 1 kg ಆಗುವಷ್ಟು ಗೋಧಿ, 1/2 kg ಆಗುವಷ್ಟು ಉದ್ದಿನಬೇಳೆ, 100 ಗ್ರಾಂ ಕಡಲೆಬೇಳೆ, 2 ಟೀ ಸ್ಪೂನ್ ಮೆಂತೆಕಾಳು, 2 ಟೀ ಸ್ಪೂನ್ ಕರಿಮೆಣಸಿನಕಾಳು. ಈ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ತೆರಿಯಾಗಿ ಅಂದರೆ ಸ್ವಲ್ಪ ದಪ್ಪ ಇಟ್ಟು ಬೀಸ್ಕೊಂಡು ಬರಬೇಕು. 2 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸೇರಿಸಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ತಾ ಇರಿ. ಫ್ರೈ ಆದಂಥ ಈರುಳ್ಳಿಯನ್ನು ತೆಗೆದಿಟ್ಟು 1 ಹಿಡಿಯಾಗುವಷ್ಟು ಹಸಿಮೆಣಸಿನಕಾಯನ್ನು ಗ್ರೈಂಡರ್ ಜಾರಲ್ಲಿ ಹಾಕಿ ಅದರ ಜೊತೆಗೆ ನಾವು ಫ್ರೈ ಮಾಡಿದಂಥ ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಕೊಂಡು ಅದರಲ್ಲಿ ಕಟ್ ಮಾಡಿಟ್ಟುಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಕೂಡ ಗ್ರೈಂಡರ್ ಮಾಡಿಕೊಳ್ಳಿ. ಈ ಪೇಸ್ಟನ್ನು ನಾವು ತೆಗೆದುಕೊಂಡಿರುವಂಥ ಆ ಹಿಟ್ಟಿಗೆ, ನಾನಿಲ್ಲಿ 1 kg ಆಗುವಷ್ಟು ಹಿಟ್ಟಿಗೆ ಈ ಚಟ್ನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕಾದಂಥ ಪದಾರ್ಥಗಳು, ಮೊದಲಿಗೆ ಜೀರಿಗೆ ಪೌಡರನ್ನು 1 ಟೀ ಸ್ಪೂನ್ ಆಗುವಷ್ಟು, ಹಾಗೆ ಓಂಕಾಳನ್ನು 1 ಟೀ ಸ್ಪೂನ್ ಆಗುವಷ್ಟು, ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯ ಪೇಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟಲ್ಲಿ ಈ ಪೇಸ್ಟು ಹಾಗೆ ಆ ಪೌಡರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಡ್ರೈ ಇರುವಾಗಲೇ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇಲ್ಲಿ ನೀರು ಉಗುರು ಬಿಸಿಯಾಗಿ ತೆಗೆದುಕೊಳ್ಳಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ಈ ಹಿಟ್ಟಲ್ಲಿ ನೀರನ್ನು ಮಿಕ್ಸ್ ಮಾಡ್ತಾ ನಾವು ಹಿಟ್ಟನ್ನು ನಾದಿಕೊಳ್ಳಬೇಕು. ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್, ನಮ್ಮ ಬೈಲೊಂಗಲ್ ಸೈಡ್ ಪ್ರತಿಯೊಂದು ಹಬ್ಬದಲ್ಲಿ ಈ ಥರ ವಡಿ ಮಾಡಿದ್ರೇ ಆ ಹಬ್ಬಕ್ಕೊಂದು ಕಳೆ ಇರುತ್ತೆ ಅಂತ ನಮಗನ್ಸುತ್ತೆ ಫ್ರೆಂಡ್ಸ್. ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ವಡಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ರುಚಿಯಾದ ವಡಿಯನ್ನು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ತಪ್ಪದೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ, ಹೀಗೆ ಈ ಹದದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಇದೇ ಥರ ಹಿಟ್ಟನ್ನು ನಾದಿಕೊಂಡಿಡಬೇಕು. ಹಿಟ್ಟು ಈ ಹದದಲ್ಲಿ ಬಂದರೆ ಸಾಕು. ಈ ಹಿಟ್ಟನ್ನು 6 ರಿಂದ 8 ತಾಸು ಮುಚ್ಚಿಡಬೇಕು. 6 ರಿಂದ 8 ತಾಸು ಆದ ನಂತರ ಹಿಟ್ಟು ಚೆನ್ನಾಗಿ ನೆನೆದುಕೊಂಡಿರುತ್ತೆ. ಈ ಹಿಟ್ಟನ್ನು ಈ ಥರ ಜಾಸ್ತಿ ನೀರನ್ನು ಕೈಗೆ ಹಚ್ಕೊಳ್ಳದೆ ಹೀಗೆ ಚರ ನಾದಿಕೊಳ್ಳಬೇಕು. ಹಿಟ್ಟು ತನ್ನಂತಾನೇ ಮಿದುವಾಗಬೇಕು ಕೈಯಲ್ಲಿ ಹಿಟ್ಟು, ಅಂದರೆ ವಡಿ ತುಂಬ ಚೆನ್ನಾಗಿ ಉಬ್ಬಿ ಮೃದುವಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಅಂಗೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಈ ಥರ ಚೆನ್ನಾಗಿ ನಾದಿಕೊಳ್ಳಬೇಕು. ಹಿಟ್ಟು ತುಂಬ ಮೃದುವಾಗಿ ಸ್ಮೂತಾಗಿ ಬರಬೇಕು.
ಆ ಹದದಲ್ಲಿದ್ದರೆ ಸಾಕು. ಇಲ್ಲಿ ನಾನು ಮುಚ್ಚಳವನ್ನು ತೆಗೆದುಕೊಂಡಿದ್ದೇನೆ. ವಡೆಯನ್ನು ಬಡಿಯಲು ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮನೆಯಲ್ಲಿ ಈ ಥರ ಮುಚ್ಚಳ ಇಲ್ಲ ಅಂದರೆ ನಡೆಯುತ್ತೆ. ಬೇರೆ ಪ್ಲೇಟ್ ಅಥವಾ ಬಟ್ಟಲು ಸಹಾಯದಿಂದ ನೀವು ವಡೆಯನ್ನು ಬಡಿಬಹುದು. ಈ ಥರ ನೀರನ್ನು ಸವರಿ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಹೀಗೆ ಬೆರಳುಗಳ ಸಹಾಯದಿಂದ ಈ ಥರ ತಟ್ಟಬೇಕು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಈ ಥರ ಬಡಿಯಬೇಕು. ನಾನಿಲ್ಲಿ ಜಾಸ್ತಿ ದೊಡ್ಡದಾಗಿಯೂ ಮಾಡ್ಕೊಂಡಿಲ್ಲ, ಜಾಸ್ತಿ ಚಿಕ್ಕದಾಗಿ ಮಾಡ್ಕೊಂಡಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ನೀರನ್ನು ಸವರಿ ಈ ಥರ ಬೆರಳು ಸಹಾಯದಿಂದ ಮೀಡಿಯಮ್ ಆಕಾರದಲ್ಲಿ ವಡೆಯನ್ನು ಮಾಡಿಕೊಳ್ಳಬೇಕು. ತೆಳುವಾಗಿ ಮಾಡಿಕೊಳ್ಬೇಡಿ, ಹಾಗೆ ದಿಪ್ಪು ಕೂಡ ಮಾಡ್ಕೋಬೇಡಿ. ಈಗ ಎಣ್ಣೆ ಕಾದಿದೆ. ಎಣ್ಣೆಯಲ್ಲಿ ವಡೆಯನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಫ್ರೆಂಡ್ಸ್, ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆಯಲ್ಲ. ನೋಡಿ, ವಡೆ ರೆಡಿ ಆಗ್ತಾ ಇದೆ. ವಡೆ ನೋಡಿ ರೆಡಿ ಆಗ್ತಾ ಇದೆ. ಹೇಗೆ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆಯಲ್ಲ. ನೋಡಿ, ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದಿದೆ, ಹಾಗೆ ಉಬ್ತಾ ಇದೆ. ನೋಡಿ, ನಿಮಗೂ ಕೂಡ ಮಾಡಿ ತಿನ್ನಬೇಕಂತ ಆಸೆ ಆಗ್ತಾ ಇದೆ ಅಲ್ಲ ಫ್ರೆಂಡ್ಸ್. ನೋಡಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನನಗೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಕೂಡ ಮಾಡಲು ಪ್ರಯತ್ನಿಸುತ್ತೇನೆ ಫ್ರೆಂಡ್ಸ್. ನೋಡಿ, ಈ ವಡೆ ರೆಸಿಪಿ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ಇಷ್ಟವನ್ನು ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರೂ ಕೂಡ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಘಮ ಘಮ ಅಂತ ವಡೆ, ಗರಿಗರಿಯಾದ ಸಾಫ್ಟ್ ಆದ ವಡೆ ರೆಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.